ಶಾಲೆಯಲ್ಲಿ ಅಕ್ಷರ ಅಭ್ಯಾಸವನ್ನು ನಡೆಸಿದ್ವಿ. ಪೋಷಕರು ಪ್ರೀತಿಯಿಂದ ಎಲ್ಲರೂ ಬಂದು ನಮಗೆ ಹೃದಯಪೂರ್ವಕದಿಂದ ಬಂದು ನೆಲೆಸಿ ಪೂಜೆಯನ್ನು ನೆರವೇರಿಸ್ಕೊಟ್ರು. ನಮ್ಮ ಸ್ವಾಮಿಗಳು ಸಮೇತ ಪೋಷಕರಿಗೆ ಎಲ್ಲ ಹೇಗೆ ಮಾಡಬೇಕು ಪೂಜೆ, ಆ ಅಂದರೆ ಏನು, ಮತ್ತು ಆ ಅಂದರೆ ಅಕ್ಷರ, ಮತ್ತು ಆ ಅಂದರೆ ಆರಂಭ. ಮಕ್ಕಳಿಗೆ ಮೊದಲನೇ ಸಾರಿ ಆರಂಭವಾಗುವ ಅಕ್ಷರವನ್ನು ಹೇಗೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಸ್ವಾಮಿಗಳಿಗೆ ಸ್ಲೇಟಿನ ಮೂಲಕ ಮತ್ತು ಪೂಜೆ ಮೂಲಕ ತಿಳಿಸ್ಕೊಟ್ರು. ತುಂಬ ಸಂತೋಷವಾಗಿ ಅವರು ಅವ್ರ ಮಕ್ಕಳಿಗೆ ಪ್ರಥಮ ಬಾರಿ ಹೇಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅದರ ಆಶೀರ್ವಾದ ಎಲ್ಲ ಸಿಗುತ್ತೆ ಮಕ್ಕಳಿಗೆ. ಇವತ್ತಿನ ದಿನ ಏನು ಅಕ್ಷರಾಭ್ಯಾಸ ಮಾಡಿಸಿಕೊಂಡು ಅವರ ಆಶೀರ್ವಾದ ಸಿಗುತ್ತೆ. ಪ್ರಥಮ ಬಾರಿ ಅವರು ಆ ಅಕ್ಷರ ಅಭ್ಯಾಸವನ್ನು ಆ ಅಂದರೆ ಅಮ್ಮ, ಆ ಅಂದರೆ ಆರೋಗ್ಯ, ಮತ್ತು ಆ ಅಂದರೆ ಅದು ಆರಂಭ ಅಂತೇಳಿ ತಿಳಿಸ್ಕೊಟ್ಟಿದ್ದೀವಿ ನಾವು ನಮ್ಮ ಪೂರ್ಣಪ್ರಜ್ಞೆ ಶಾಲೆಯಿಂದ. ಈ ಒಂದು ದಿನ ಒಂದು ಶುಭ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಅದು ಏನೆಂದರೆ ಅಕ್ಷರ ಆರಂಭ ಮತ್ತು ಅಕ್ಷರ ಆರೋಗ್ಯ. ಸೊ ಅ ಅನ್ನೋದು ಮೊದಲನೆಯ ಒಂದು ಅಕ್ಷರ ನಮ್ಮ ಮಕ್ಕಳು ಕಲಿಯಬೇಕಾಗಿರುವಂಥದ್ದು. ಏಕೆಂದರೆ ಆ ಅಕ್ಷರಗಳು ಬರೋದು ಒಂದು ತಾಯಿಯ ಒಂದು ನುಡಿಯಿಂದ. ಸೊ ಮಗು ಬೆಳೆದ ತಕ್ಷಣ ಅಕ್ಷರ ಬರೆಯೋಕ್ಕೆ ಬರಲ್ಲ, ಆ ಅಮ್ಮಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಆಶೀರ್ವಾದದಿಂದ ಈ ಆಶೀರ್ವಾದವರೆಗೂ ಮಗು ಬೆಳೆಯೋದಂಕ, ಅದು ಕೊನೆ ಆಗೋದಂಕ ಮಗುವಿಗೆ ಆ ಆಶೀರ್ವಾದ ದೊರಕಲಿ, ಎಲ್ಲ ದೇವರ ಕೃಪೆ ಅವರಿಗೆ ಸಿಗಲಿ ಅಂತ ನಾವು ಈ ದೇವಸ್ಥಾನದ ಪೂಜೆಯನ್ನು ಹಮ್ಮಿಕೊಳ್ಳುತ್ತಾ ಈ ಅಕ್ಷರ ಅಭ್ಯಾಸವನ್ನು ಮಾಡಿಸಿದ್ದೇವೆ. ಈ ಕೃಪಾ ಕಟಾಕ್ಷೆ ಆ ಮಕ್ಕಳ ಮೇಲೆ ಇರಲಿ, ದೇವರು ಅವ್ರನ್ನು ಸದಾ ಕಾಪಾಡಲಿ, ಅವರು ಒಂದು ಉತ್ತಮ ಸ್ಥಾನಕ್ಕೆ ಬೆಳೆದು ನಮ್ಮ ತಂದೆ ತಾಯಿಯನ್ನು ಈ ಆಶೀರ್ವಾದದಿಂದ ಚೆನ್ನಾಗಿ ನೋಡಿಕೊಳ್ಳಲಿ.